ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ನಮ್ಮ ಟೆಂಪಲ್ ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದು ದೃಶ್ಯ ನೋಡ್ತಾರೆ ಚೆನ್ನಾಗಿದೆ ಅಲ್ವಾ? ಇದು ಮುಸ್ಸಂಜೆ ಸಂಜೆ ಟೈಮಲ್ಲಿ ಮೌನಿ ಅಮಾವಾಸ್ಯೆ ದಿನ ಸೂರ್ಯ ಮುಳುಗ್ತಾ ಇದೆ ನೋಡಿ. ಅವತ್ತು ನಾವು ಗೌಡಗೆರೆ ಚಾಮುಂಡೇಶ್ವರಿ ಅಮ್ಮನ ಹತ್ರ ಹೋಗ್ತಾ ಇದ್ದೀವಿ. ಯಾಕಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ತುಂಬ ರಶ್ ಇರುತ್ತೆ. ಸಂಜೆ ಮೇಲೆ ಹೋದರೆ ಅಷ್ಟು ರಶ್ ಇರಲ್ಲ, ಯಾಕಂದರೆ ಬಸ್ಸಲ್ಲಿ ಬರೋರು ಕಡಿಮೆ ಇರ್ತಾರೆ ಮತ್ತು ಉಳ್ಕೊಳ್ಳೋರು ಅಲ್ಲೇ ಇರ್ತಾರೆ. ಹಾಗೆ ಅವರ ಸ್ವಂತ ವಾಹನಗಳಲ್ಲಿ ಬರೋರು ಜಾಸ್ತಿ ಇರ್ತಾರೆ. ನಾವು ಸ್ವಲ್ಪ ಜನ ಇರ್ತಾರೆ ಅಂದ್ಕೊಂಡು ತುಂಬ ಜನ ಇದ್ದರು. ಭಾನುವಾರ ಆದ್ದರಿಂದ ಅಲ್ಲಿ ಉಳ್ಕೊಳ್ಳೋದು ಕೂಡ ಇರುತ್ತೆ, ರೂಮ್ಸ್ ಎಲ್ಲ ಇದೆ. ರೂಮಲ್ಲಿ ಉಳ್ಕೊಳ್ಳಲ್ಲ ಅಂದರೆ ಅಲ್ಲೂ ಕೂಡ ಉಳ್ಕೋಬೋದು. ನೀವೇ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಆದರೆ ಅಮ್ಮನ ನೋಡ್ಲಿಕ್ಕೆ ಮಾತ್ರ 2 ಕಣ್ಣು ಸಾಲ್ತಾ ಇಲ್ಲ. ಪೂರ್ತಿ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ, ತುಂಬ ಚೆನ್ನಾಗಿದೆ. ಅಮ್ಮನ ನೋಡ್ಬೋದು. ನೀವೆಲ್ಲ ದೀಪ ಇಟ್ಟು ಬಂದಾದ್ಮೇಲೆ ಆಮೇಲೆ ನಂತರ ಪುಷ್ಪ ಆಮೇಲೆ ಮಾಡ್ತಾರೆ. ಈಗ ನಾವು ಕೂಡ ದೇವಸ್ಥಾನಕ್ಕೆ ಬಂದು ಕೈಕಾಲು ತೊಳ್ಕೊಂಡು ಬರೋ ತನಕ ತುಂಬ ಕತ್ಲೆ ಆಯಿತು ಅಂತ ಹೇಳ್ಬೋದು. 6 ಕಾಲಕ್ಕೆ ಬಂದಿದ್ವು. ಬಂದು ಅಮ್ಮನ ದರ್ಶನ ಕೂಡ ಮಾಡಿದ್ವು. ಅಷ್ಟೇನು ಜನ ಇರಲಿ ಆ ದರ್ಶನಕ್ಕೆಲ್ಲ, ಯಾಕೆಂದರೆ ಅಮ್ಮಂದು ಉತ್ಸವ ಮೂರ್ತಿಲಿ ಇದೆಲ್ಲ ಸಂಕಲ್ಪ ಎಲ್ಲ ಮಾಡಿ ಅರ್ಚನೆ ಪೂಜೆ ನಡೀತಾ ಇರುತ್ತೆ. ಹೊರಗಡೆನೇ ಸಾಲ ಕೂರಿಸಿ ಹೂವು ಕೊಟ್ಟು ಸಂಕಲ್ಪ ಮಾಡೋಕ್ಕೆ ಹೇಳ್ತಾರೆ. ಅಲ್ಲಿ ನಡೀತಾ ಇದೆ, ನೀವೇ ನೋಡ್ತಾ ಇರ್ಬೋದು. ಜನಗಳು ಅಲ್ಲಿ ಸೇರ್ಕೊಂಡಿದ್ದ ಸಲುವಾಗಿ ದೇವ್ರ ದರ್ಶನಕ್ಕೆ ಸ್ವಲ್ಪ ಕಡಿಮೆ ಇರ್ತಾರೆ ಅಂತಲೇ ಹೇಳ್ಬೋದು. ನಾವು ಆ ಟೈಮಲ್ಲಿ ಹೋಗಿ ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂತೇಳಿ ದೇವ್ರ ದರ್ಶನ ಮಾಡ್ಕೊಂಬರೋಕೆ ಹೋಗಿದ್ದೀವಿ. ದೇವ್ರ ದರ್ಶನ ಮಾಡ್ಕೊಂಬಂದು ಕಾಯಿ ಕಟ್ಟಿದ್ರೆ ಸರಿ ಹೋಗುತ್ತೆ ಅಂತ ಜನ ಮಾತ್ರ ಸಿಕ್ಕಾಬಟ್ಟೆ ಇದ್ದರು. ನಾನು ಆಗಲೇ ಹೇಳ್ದಂಗೆ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಉಳ್ಕೊಂಡ್ರು ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಉಳ್ಕೊಳ್ಳೋಕ್ಕೆ ತುಂಬ ಜನ 90% ಉಳ್ಕೊಳ್ಳೋಕ್ಕೆ ಬಂದಿದ್ರು. ಇನ್ನು 10% ಜನ ಓನ್ ವೆಹಿಕಲ್ಸ್ ಬಂದಿರೋರು ಮಾತ್ರ ರಿಟರ್ನ್ ಆಗ್ತಿರೋ ಅಂತಲೇ ಹೇಳ್ಬೋದು. ಇಲ್ಲಿ ಉತ್ಸವ ಮೂರ್ತಿಗೆ ಅರ್ಚನೆ ಪೂಜೆ ಎಲ್ಲ ನಡೆಯುತ್ತೆ. ಸಂಕಲ್ಪ ಮಾಡಿ ನಾವು ಏನು ಅಂದ್ಕೊಂಡಿರ್ತೀವಿ ಮನಸ್ಸಲ್ಲಿ ಅದನ್ನು ಸಂಕಲ್ಪ ಮಾಡಿ ನಾವು ಹೂವು ಹಾಕಿ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ನಾವು ಏನು ಅಂದ್ಕೊಂಡಿರ್ತೀವಿ ಮನಸ್ಸಲ್ಲಿ ಅದು ಕೂಡ ನೆರವೇರುತ್ತೆ ಅಂತ ಕೂಡ ಹೇಳ್ತಾರೆ. ಇನ್ನು ಪೂರ್ತಿ ವಿಡಿಯೋ ಇದೆ, ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ. ಪೂರ್ತಿ ನಾನೆಲ್ಲ ವಿಡಿಯೋ ರಾತ್ರಿ ಹೋದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವು ಕೂಡ ಅಮ್ಮನ ಕಣ್ಣು ತುಂಬ್ಕೋಬೋದು ಅಂತಲೇ ಹೇಳ್ತೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ನಾವು ಕೂಡ ಕಾಯಿ ಕಟ್ಟಿ ಅಮ್ಮನ ಹತ್ರ ಬೇಡ್ಕೊಂಡು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡ್ವು. ಅಮ್ಮನ ನೋಡಲಿಕ್ಕೆ 2 ಕಣ್ಣು ಸಲ್ತಿರಲಿಲ್ಲ, ಹಾಗೆ ಬರಲಿಕ್ಕೂ ಕೂಡ ವಾಪಸ್ಸು ಮನಸ್ಸಿರಲಿಲ್ಲ. ಉತ್ಸವ ಮೂರ್ತಿ ಇದೆಲ್ಲ ಮುಗಿದ ಮೇಲೆ ಅದನ್ನು 3 ಪ್ರದಕ್ಷಿಣೆ ಅಮ್ಮನ ಹತ್ರ ಬಂದು ಬಸಪ್ಪನ 3 ಪ್ರದಕ್ಷಿಣೆ ಬಂದು ಆಮೇಲೆ ಅಮ್ಮನ ಉತ್ಸವ ಮೂರ್ತಿನ ದೇವಸ್ಥಾನದಲ್ಲಿ ತೊಗೊಂಡೋಗಿ ಇಟ್ಬಿಡ್ತಾರೆ. ಇವತ್ತಿನ ವಿಡಿಯೋ ಇಷ್ಟ ಇದೆ ಫ್ರೆಂಡ್ಸ್, ಮುಂದೆ ಪೂರ್ತಿ ಇದೆ, ದಯವಿಟ್ಟು ಎಲ್ಲರೂ ಕೂಡ ನೋಡಿ. ಅಮ್ಮನ ಆಶೀರ್ವಾದ ಎಲ್ಲರಿಗೂ ದೊರೆಯಲಿ.
ಹ್ಞೂ ಒಂದು ದಿವಸ ಈ ಗಂಗೋಟೆ ಮಂಚೂರಿ ಹಾಂ